ಪ್ಯಾಕೇಜ್ ಕೊಡಿ ಅಂತ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇವತ್ತು ಅವರ ಒಂದು ಅಧೀನದಲ್ಲೇ ಏನು 2008ರಲ್ಲಿ 2010ರಲ್ಲಿ 2008ರಲ್ಲಿ ಏನು 80 ವರ್ಷಗಳಲ್ಲಿ ಏನು ಬಿದ್ದಂಥ ಒಂದು ಕಲ್ಲು ಚಕ್ರಗಳಿಗೆ ಪೂಜೆ ಮಾಡಿ ಇವತ್ತು ಯರಕೋಟೆ ಒಂದು ಯಾತ್ರಾಸ್ಥಳಾಗಿದೆ. ಇವತ್ತು ವಿಶೇಷ ಪ್ಯಾಕೇಜ್ ಆ ಗ್ರಾಮಕ್ಕೆ ಬೇಕು. ಸಾವಿರಾರು ಭಕ್ತಾದಿಗಳು ಆ ಗ್ರಾಮಕ್ಕೆ ಬರ್ತಾ ಇದೆ. ಇವತ್ತು ಆ ಭಕ್ತಾದಿಗಳು ಬರಬೇಕಾದ್ರೆ ಅಲ್ಲಿ ವಾಸ ಬರಬೇಕಾದ್ರೆ ಏನು ವಸತಿ ಗೃಹಗಳಿಲ್ಲ. ಇವತ್ತು ಅವ್ರು ಮನಸ್ಸು ಮಾಡಿದೆ, ರಸ್ತೆಗಳಿಲ್ಲ, ಒಂದು ರಸ್ತೆ ಸಾಕಾಗಿಲ್ಲ, 4 ರಸ್ತೆಗಳಿಗಾಗಲೇ ಕಳೆದ ಒಂದು ಈ 2025ರಲ್ಲಿ ನಾವು ಮನವಿ ಪತ್ರಗಳ ಕೊಟ್ಟಿದ್ದೀವೋ ಸಂಪೂರ್ಣ ಮಾಹಿತಿ ಅವರಲ್ಲಿ ಇದೆ. ಯಾವ ಕಾರಣಕ್ಕಾಗಿ ನಾವು ಕೊಡುವಂಥ ಮನವಿ ಪತ್ರಗಳಿಗೆ ಬೆಲೆ ಸಿಗ್ತಾ ಇಲ್ಲ, ಅದರ ರಹಸ್ಯ ಏನು ಅಂತ ಸಹ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ದಯಮಾಡಿ ಈ ಒಂದು ಏನು 3ನೇ ಹಂತದವಾಗಿ ನಾವು ಏನು 5 ವಿಚಾರಗಳಾಗಿ ನಾವು ಮಾಡ್ತಾ ಇರುವಂಥ ಹೋರಾಟಗಳಿಗೆ ತಾವು ಖುದ್ದಾಗಿ ಭೇಟಿ ಕೊಟ್ಟು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಕೊಟ್ಟು ಇವು ಒಂದು ಹಳ್ಳಿ ಗ್ರಾಮದ ಅಭಿವೃದ್ಧಿ ಸೇವೆಗೆ ಮತ್ತು 5 ವಿಚಾರಗಳನ್ನು ನಾವು ಏನು ಕೊಡ್ತಾ ಇದ್ದೀವೋ ಅದು ಅವರ ಮುಂದೆ ಚರ್ಚೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ನಾನು ಒಂದು ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ 33 ವರ್ಷಗಳ ಕಾಲ ನನ್ನ ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡು ಆ ಗ್ರಾಮವನ್ನು ಒಂದು ಯಾತ್ರಾಸ್ಥಳ ಮಾಡಬೇಕು ಅಂತ ಶ್ರಮಪಟ್ಟಿದ್ದೀನಿ. ಇವತ್ತು ಈ ವಿಚಾರ ಇಡೀ ಚಿಂತಾಮಣಿ ತಾಲೂಕಿಗೆಲ್ಲ ನಾನು ಓಡಾಡಿದಂಥ 150 ಗ್ರಾಮಗಳ ಭಕ್ತಾದಿಗಳಿಗೂ ಸಹ ಗೊತ್ತಾಗಿದೆ. ಇವತ್ತು ಸರ್ಕಾರದಿಂದ ಹಲವಾರು ರೀತಿಯಾದಂಥ ಪತ್ರಗಳು ಬರ್ತಾ ಇದೆ. ಈ ಪತ್ರಗಳಲ್ಲಿ ಕೇವಲ ಒಂದು ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅನ್ನೋವಂಥ ರೀತಿಯಲ್ಲೇ ಬರ್ತಾ ಇದೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನಕರವಾಗಿಲ್ಲ. ಆದರೆ ಸರ್, ನನಗೂ ಒಂದು ಕನಸಿದೆ. ಈ ಕನಸನ್ನು ನೇರವಾಗಿ ನಿಮ್ಮಿಂದ ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ, ಒಬ್ಬ ರೈತನಾಗಿ, ಒಬ್ಬ ಬೀದಿ ವ್ಯಾಪಾರಸ್ಥನಾಗಿ ನಾನು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ 33 ವರ್ಷಗಳ ಕಾಲ ನಾನು ಅಧ್ಯಯನ ಮಾಡಿದ್ದೇನೆ. 150 ಗ್ರಾಮಗಳ ಸಂಚಾರ ಮಾಡಿದ್ದೀನಿ. ಈ ಒಂದು ಅಧ್ಯಯನದಿಂದ ಏನು ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಆಯಾ ಗ್ರಾಮಗಳನ್ನು ಸರ್ಕಾರ ಯೋಜನೆಗಳ ಜೊತೆಗೆ ಏನು ಗ್ರಾಮ ಪಂಚಾಯಿತಿ ಅನುದಾನಗಳ ಜೊತೆಗೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದರೆ ಆ ಗ್ರಾಮ ಸ್ವರಾಜ್ಯ, ಗ್ರಾಮ ರಾಜ್ಯ, ರಾಮರಾಜ್ಯಕ್ಕೆ ಮಾಡಲು ಸುಲಭ ಸಾಧ್ಯ ಆಗುತ್ತೆ. ಇದು ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ರಾಜಕೀಯದ ವ್ಯಕ್ತಿ ಆಗ್ಬೋದು, ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಇದು ಸುಲಭ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಹೇಳಿದ್ದೀನಿ. ಈಗಲೂ ತಿಳಿಸ್ತಾ ಇದ್ದೀನಿ. ನೀವು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಪರಿಚಯ ಮಾಡಿ ನನ್ನ ಒಂದು ಹಳ್ಳಿ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಇಡೀ ಒಂದು ಕೇವಲ 5ರಿಂದ 10 ವರ್ಷಗಳಲ್ಲಿ ನಾನು ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಮಾಡುವಂಥ ಕನಸಿದೆ. ಈ ಒಂದು ಕನಸಿಗೆ ತಾವು ಬೆಂಬಲ ಕೊಡಬೇಕು. ನೀವು ತಾವು ತನಿಖೆ ಮಾಡಿ. ಈಗಾಗಲೇ ಏನು